ಆನೆ ಜಿಂಕೆ ಇವೆಲ್ಲ ಅವಾಯ್ಡ್ ಮಾಡಲೇಬೇಕು ಸರ್. ಮಾಡಿ ಪದೇ ನಾವು ಬಂದು ಹೇಳೋಕ್ಕಾಗಲ್ಲ ನಿಮ್ಮ ಅಧಿಕಾರಿಗಳಿಗೆ. ನೀವು ಗೊತ್ತಾಯ್ತರ, ಇವಾಗ ನೀವು ತಿಳ್ಕೊಂಡು ನೀವೇ ಮಾಡ್ಬೇಕು. ನಾವು ಪದೇ ಹೇಳೋಕ್ಕಾಗೋದಿಲ್ಲ. ಇವಾಗ ಆನೆ ಜಿಂಕೆ ಇಂಥದ್ದಿವೆ ನಾವು ಜಮೀನು ಬಿಟ್ಟು ಬಂದು ನೋಡಿ. ಇವತ್ತು ಮುಕ್ಕಾಲು ವಾಸಿ ಜಮೀನು ಮಾಡೋದಿಲ್ಲ ಅಂದ್ರೆ ರೈತ ಇದೇ ಕಾರಣ. ಕೇಳ್ಕೊಳ್ರಿ, ಬಂದು ನೋಡಿ. ಕಾಲು ಭಾಗ ಮಾಡ್ತಾರೆ. ಬೆಂಗಳೂರು ಹೋಯ್ತಾರೆ ಅಂದ್ರೆ ಇನ್ನೇನು ಮಾಡ್ತಾರೆ? ಹೋಗಿ ಆನೆ ಅಲ್ಲಿ ಮನ್ಗೋಕ್ಕಾಗೋದಿಲ್ಲ ಜಮೀನಲ್ಲಿ. ಆನೆ ಬಂದು ಮೆಟ್ತಾರೆ. ಅವ್ರು ಹೆಂಡತಿ ಮಕ್ಕಳು ಮುಂದೆ ಆಯ್ತಾರೆ. ಅದು ನೋಡ್ಬಿಟ್ಟೆ ಜಮೀನು ಬೆಂಗಳೂರು ಹೋಗ್ಬೇಕಾದ್ರೆ ಕಾರಣ. ಬೆಂಗಳೂರು ಜನ ಹೋದ್ರು, ಜನ ಕರ ನಾವು ಎಲ್ಲ ಮಾರ್ಚಿಂದ ಫಾರೆಸ್ಟ್ನವ್ರು ಬಿಡೋದಿಲ್ಲ. ಅಲ್ಲಿಗೆ ಏನಾಯ್ತು, ವೀರ್ಯ DAP ಬಂತು. ಇವಾಗ 50 ವರ್ಷ ಜನ ಬಾಳೋದಿಲ್ಲ, 25 ವರ್ಷ ಬಾಳೋದೇ ಕಡಿಮೆ. ಇನ್ನು ನಮ್ಮ ಇದು ಕಲಿದ್ರೆ ಇಷ್ಟು ಮಾಡ್ಕೊಳ್ಳಿ. ನಮ್ಗೆ ಹೇಳೋದು ನೀವು ಕೇಳ್ಕೊಡೋದು ಈಗ ಅವೇಟ್ ಮಾಡ್ಬೇಕು. ಆನೆ ಅಷ್ಟೇ ನಮಗೆ. ಆನೆ ಬರ್ತದೆ ಭತ್ತ ಬಿಡ್ರಿ ಏನಂತ ಪರಿಹಾರ ಕೊಡೋದಿಲ್ಲ. ನಿಮ್ಮ ಪರಿಹಾರ ಏನು ಕಲ್ತ ನಮಗೆ ಏನಾರ ಅಂದ್ರೆ ಸಾಕು. ಒಂದು ಕೊತ್ತಿಮರಿ ಅವತ್ತು ರೇಂಜ್ ನಾವೇ ಫೋನ್ ಮಾಡ್ದೆ ಬರ್ತೀವಪ್ಪ ಅಂದ್ಬಿಟ್ಟು ಪಚ್ಚಲಿಲ್ಲ. ಒಂದು ಕೊತ್ತಿಮರಿಗೆ ಹತ್ರ ಇಷ್ಟು ಬಿದ್ದುಕೊಳ್ಳಿ ಎಲ್ಲ ಡಿಪಾರ್ಟ್ಮೆಂಟ್ನು ಬರ್ತಿದ್ದೀರಿ. ನಾವು ಒಂದು ರೈತ ಫೋನ್ ಮಾಡಿದಾಗ ಯಾಕೆ ಬರೋದಿಲ್ಲ? ನಾವು ಇದನ್ನೇ ಕೇಳೋದು ನಿಮ್ಮನ್ನು. ಇನ್ನೇನು ನಿಮ್ಮ ಕೋಪಲ್ಲ ಕಳೆದು ರೈತನಿಗೆ ಒಳ್ಳೇದು ಮಾಡಿರಿ, ನಾವು ಬೇಡ ಅಂತ ಹೇಳೋದಿಲ್ಲ. ನಾವು ಕೆಟ್ಟು ದೇಶ ಮಾಡಿಕೊಂಡು ನಮ್ಮ ರೈತನಿಗೆ ಉಪಯೋಗ ಮಾತ್ರ. ನನ್ನ ಹೆಂಡತಿ ಮಕ್ಕಳು ಸೀರೆ ಉಡಿಸ್ಬೇಕು ಅಂತ ನಾನು ಬರಲಿಲ್ಲ. ಇಲ್ಲಿ ರೈತನಿಗೆ ಒಳ್ಳೇದು ಮಾಡಿರಿ. ನಾವು ಹೇಳೋದು ಆನೆ ನಾವೇಡ್ ಮಾಡಿರಿ, ಜಿಂಕೆ ನಾವೇಡ್ ಮಾಡಿರಿ. ಇವಾಗ ನೆನ್ನೆ ಮೊನ್ನೆ ದಿನ ಕೇಳಿಬೇಕಾದ್ರೆ ಫಾರೆಸ್ಟ್ನೇ ಕೇಳಿ ಜಮೀನಲ್ಲೇ ಬಂದು ಎಮ್ಮೆಗಳನ್ನ ಅಟ್ಯಾಕ್ ಮಾಡ್ತು. ಎಮ್ಮೆಗಳನ್ನ ತಿಂತೀವಾಗ ಅದಕ್ಕೆಲ್ಲ ಜವಾಬ್ದಾರಿ ಯಾರು? ಏನಾರು ಅಂದರೆ ನಾವು ಪರಿಹಾರ ಕೊಡ್ತೀವಿ. ಏನು ನೀವು ಪರಿಹಾರ ಕೊಡೋದು? ನಾವು ಹೋದ್ಮೇಲೆ 20 ಲಕ್ಷ ಸಾಲ 1 ಕೋಟಿ ಕೊಟ್ಟಿರ್ತಾನೆ. ನಮ್ಗೆ ಏನಾಗುತ್ತೆ? ತಪ್ಪೇನು ಅದೇನಿಲ್ಲ. ನಾವು ತಪ್ಪಾಗಿ ನಾವು ಮಾತಾಡೋದಿಲ್ಲ. ಯಾವತ್ತು ಇಷ್ಟೊಂದು ಅವಾಯ್ಡ್ ಮಾಡಿ ಈಗ ಓಣೋದಲ್ಲ ಸರ್. ನಾನು ಇರೋದು ಹೇಳೋದು ಅಷ್ಟೇ. ಅದನ್ನ ಅವಾಯ್ಡ್ ಮಾಡಬೇಕಷ್ಟೇ. ಇದ್ಮೇಲೆ ಮೊದಲು ಜಿಂಕೆ ತಿಂತಿದ್ದ ಏನ ನೀವು ಫಾರೆಸ್ಟ್ನವ್ರು ಏನು ಮಾಡಿದ್ರಿ? ಕಾಡಲ್ಲಿ ಕ್ವಾರ್ಟರ್ಸ್ ಕಟ್ಟಿದ್ರಿ ಮಾಡಿ. ನೀವು ಬಂದೂಕು ಹಾಕಿ ಕ್ವಾರ್ಟರ್ಸ್ ಇದು ಆನೆ ದಾಳಿ ಏನು ಮಾಡ್ತಾರೆ? ಊರಿಗೆ ಬಂತು. ಇವಾಗ ನೀವು ಕಾಡಿಗೆ ಸೇರಿದ್ರೆ ಊರಿಗೆ ಬಂತದು. ಒಂದೊಂದು ತಿಳ್ಕೊಳ್ಳಿ ಏನಾಯ್ತು. ಮೊದಲು ಬರ್ತಿದ್ದ ಆನೆ ಏನೋ ಅಪರೂಪ ಬರೋದು. ನಮ್ಮ ಅಪ್ಪರ ಕಾಲದಲ್ಲಿ ಅಪರೂಪ ಓಡಿಸೋರು ಅಷ್ಟೇ. ಇವಾಗ ಒಂದೇ ದಾಳಿ ಜಾಸ್ತಿ ಆಯಿತು, ಆನೆ ಆಯಿತು. ಪ್ರತಿಯೊಂದು ನಮಗೆ ಹಿಂಸೆ ಜಾಸ್ತಿ ಆಯ್ತು. ಇವಾಗ ಇದೆಲ್ಲ ಅವೇಟ್ ಮಾಡ್ಕೊಂಡು ಅಂತ ಕೇಳ್ತೀವಿ ಅಷ್ಟೇ ನಾವು. ಸರಿ, ಅದನ್ನ ಏನಾಯಿತು ಎತ್ತಾಯಿತು ಪರಿಶೀಲನೆ ಮಾಡಿ ಅವ್ರ ಜೀವನ ಏನಾಗಿದೆ, ಯಾರಿಂದ ಆಗಿದೆ ಅದನ್ನ ಪರಿಶೀಲನೆ ಮಾಡಿ ಅವ್ರಿಗೊಂದು ಪರಿಹಾರ ಮಾಡ್ಬೋದಾಗಿತ್ತಲ್ಲ ಸರ್. ತಪ್ಪು ಮಾಡಿದ್ರೋ ತಪ್ಪು ಮಾಡಿರ್ಲಿಲ್ವೋ ಆಯಿತು, ಅದು ಮಿಸ್ಮೀರೋಯ್ತು. ಆದಮೇಲೆ ಆದರೂ ಅಷ್ಟು ಜನ ಕೇಳ್ಕೊಂಡಾಗ ಅದಕ್ಕೊಂದು ಪರಿಹಾರ ಮಾಡ್ಬೋದಾಗಿತ್ತಲ್ಲ ಸರ್. ನಾವು ಏನು ಮಾಡಿಲ್ಲ ಸರ್. ಇವಾಗ ಅವ್ರ ಜೀವನ ಹೆಂಡತಿ ಮಕ್ಕಳ ಕತೆ ಏನಾಗಬೇಕು? ನಾವು ಕೇಳಿದ್ರೆ ಅವ್ರ ಜೀವನ ಏನಾಗಬೇಕು ಸರ್? ನಾವು ಬೆಟ್ಟಿಗೆ ಕಾರ್ ಯಾರೋ ಮಾಡಿರ್ತಾರೆ ಸರ್, ನಮಗೆ ಗೊತ್ತಿರ್ತದೆ. ಯಾರೋ ಮಾಡಿರ್ತಾರೆ ಉದ್ದೇಶಪೂರ್ವಕವಾಗಿ ಅನುಮಾನಾಸ್ಪದವಾಗಿ ಯಾರು ಎತ್ಕೊಂಡೋಗಿ ಏನಾರು ಒಂದು ಆಗಿರ್ತದೆ. ಅದೆಲ್ಲ ಸರಿನಾ ಸರ್? ನ್ಯಾಯನಾ? ನಾವೇ ಕಂಪ್ಲೀಟ್ ಮಾಡಿದ್ವಿ ಸರ್. ಚಿರತೆ ನಾವು ನೋಡಿದ್ರೆ ಚಿರತೆ ನಾವೇ ಕಂಪ್ಲೀಟ್ ಮಾಡಾವಿ. ಅದೆಲ್ಲ ನಡೀತಾರೆ ವಿಚಾರ. ಯಾರೋ ಮಾಡಿರ್ತಾರೆ, ಏನೋ ಆಗಿರ್ತದೆ. ಅನುಮಾನಾಸ್ಪದವಾಗಿ ಬೇರೆಯವ್ರು ತಗೊಂಡೋಗಿ ಅವ್ರಿಗೆ ಶಿಕ್ಷೆ ಕೊಟ್ಟು ಅವ್ರ ಹೆಂಡತಿ ಮಕ್ಕಳು ಹಾಳಾಗಿ ಆ ಶಾಪಕ್ಕೆ ನಾವು ಒಳಗಾಗಿ ಸರ್ ನಮ್ಮ ನೆಲ್ಲಿದ್ದಾರೆ ಅಂತ ಕೇಳಿದ್ರು. ಸಾರಿ DCF, DC ಆಫೀಸರ್, DC ಸಭಾಂಗಣದಲ್ಲಿ DC ಮುಖಾಂತರವಾಗಿ ಜಿಲ್ಲಾಧಿಕಾರಿ ಮುಖಾಂತರವಾಗಿ ಅನೇಕ ಸಾರಿ ನಾವು ಹೇಳ್ತಿದ್ದೀವಿ. ನಾಗಮಲ್ ರಸ್ತೆ ಆಗಲೇಬೇಕು, ಪ್ರತಿ ನಮ್ಮ ಗುಡ್ಡಗಾಡು ಪ್ರದೇಶಕ್ಕೆ ರಸ್ತೆ ಆಗಲೇಬೇಕು, ಬಡ್ ರೋಡ್ ಆಗಲೇಬೇಕು ಅಂತ ಹೇಳಿದ್ದೀವಿ. ಅನೇಕ ಸಾರಿ ಹೋರಾಟ ಮೂಲಕ ತಿಳಿಸಿದ್ದೀವಿ. ಆದರೆ ಬರೀ ಆಶ್ವಾಸನೆ ಗೊತ್ತಿದೆ. ಈಗಾಗಲೇ ನಾಗಮಲೆಗೆ ಮಾಡಿದರೆ ಮಗು ಹೋಯ್ತಾ ಇದ್ದಿಲ್ಲ. ನಾಳೆ ಜನಕ್ಕೆ ತೊಂದರೆ ಆಗ್ತದೆ. ಅಲ್ಲಿ ಇವತ್ತು ಮಗು ಹೋಯ್ತು. ನಾಗಮಲೆ ವಾಸ ಮಾಡೋ ಸ್ವಲ್ಪ ಅನುಭವ ಇರೋದಕ್ಕೆ ಎಲ್ಲಿ ಕಾಡಿ ಬರ್ತದೆ, ಎಲ್ಲಿ ಆನೆ ಬರ್ತದೆ, ಅನುಭವ ತಪ್ಪಿಸ್ಕೊಂಡು ಜೀವನ ಮಾಡ್ತಾರೆ. ಅದೇ ಬಾಣತಿ ಗರ್ಭಿಣಿಯವ್ರು ಹಿಂಸೆ ಕರ್ಕೋಬೇಕಂತ ಅನಾರೋಗ್ಯ ಕರ್ಕೋಬೇಕು. ಅದಕ್ಕೋಸ್ಕರ ರಸ್ತೆ ಆಗಲೇಬೇಕು. ಇವತ್ತು ಇದು ಹೇಳ್ತಿದ್ದೀವಿ. ಮತ್ತು ಇದು ಕೆಲವೊಂದು ಫೈನಲ್ ಡಿಸಿಷನ್ ಕೊಡ್ತಿದ್ದೀನಿ. ಮತ್ತೆ ಸರ್, ಹಿರೀಕರ ಕಾಲದಿಂದಲೂ ಅರಣ್ಯದಲ್ಲಿ ದೇವಸ್ಥಾನಗಳಿವೆ. ನಾಗಮಲೆ ಹೇಗಿದೆಯೋ ಅದೇ ಥರ ಅರಣ್ಯದಲ್ಲಿ ದೇವಸ್ಥಾನಗಳಿವೆ. ಉದಾಹರಣೆಗೆ ನಾಗಮಲೆ, ಪರ್ಸನ್ನತ್ತ, ಹೋಗ್ಕೆರೆ, ಕಲ್ಸಾರೆ ಎಲ್ಲ ಕಡೆ ದೇವಸ್ಥಾನಗಳಿವೆ ಕಾಡಲ್ಲಿ. ಇರೋ ದೇವಸ್ಥಾನಗಳಿಗೆ ನಾವು ಹೋಗ್ಲಿಕ್ಕೆ ಏನು ಆಗಿದೆ ಯೂಸ್ ಮಾಡ್ಲಿಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಕೇಳ್ತಾರಪ್ಪ, ನಾನು ಎಲ್ಲ ವಿಷಯ ಕೇಳ್ತೀನಿ. ಅದಕ್ಕೆ ಬೇರೆ ಇರ್ಬೋದು. ವಿಡಿಯೋ ಇಟ್ಕೊಳ್ಳಿ. ಹೇಳಿ ಗೊತ್ತಾಯ್ತಾ ಸರ್? ಇದು ಮೇನ್. ಯಾಕೆ ಭಕ್ತಾದಿಗಳು ಹೋಗೋದು ದೇವರಿಗೋಸ್ಕರವಾಗಿ, ಅಲ್ಲೇನು ಅವ್ರು ಮಜಾ ಮಾಡೋಕ್ಕೆ ಮೋಸ ಮಾಡೋಕ್ಕಿಲ್ಲ. ಉದಾಹರಣೆಗೆ ನಿಮ್ಮ ಸರ್ಕಾರದಲ್ಲಿ ಸಫಾರಿ ಮಾಡಿದ್ದೀರಿ, ರೆಸಾರ್ಟ್ ಮಾಡಿದ್ದೀರಿ. ಆ ರೆಸಾರ್ಟ್ ಮಾಡಿ ಪುಣ್ಯಾತ್ಮ ಅರಣ್ಯ ಕೊಟ್ಟಿದ್ದು ನೀವು ಒಂದು ಈಗಾಗಲೇ ನಮ್ಮ ಸಂಘಟ ಹೋರಾಟ ಮಾಡಿ ಈಗಾಗಲೇ ನಿಮ್ಗೆ ಗೊತ್ತಿದೆ. ಅನೇಕ ಆ ರೆಸಾರ್ಟ್ಗಳನ್ನು ಮುಚ್ಚಿದ್ದೀರಿ, ಇನ್ನೂ ಮುಚ್ತಾ ಇದ್ದೇನೆ. ನೀವು ನಡೀತದೆ ಅಲ್ಲಿ ಕೊಡೋದು ನಿಮ್ಮ ಪರ್ಮಿಷನ್. ಯಾವುದೋ ಒಂದು 12 ಹಿಂದಕ್ಕೆ ಕೊಟ್ಟಿರೋದು 1.5 ಎಕರೆ ಅಲ್ಲಿ ಮಾಡಿಕೊಂಡು 5 ಎಕರೆ ಈಜು ಕೊಳ, ಸ್ವಿಮ್ಮಿಂಗ್ ಪೂಲಲ್ಲಿ ಬೇಕವ್ರಿಗೆ, ಕುಡಿಯೋ ಬ್ರಾಂಚ್ ಅಂಗಡಿ ಬೇಕಲ್ಲಿಗೆ. ಇವೆಲ್ಲ ಬಂದಾಯ್ತದೆ. ಅದು ಬಂದಾಗೋದಕ್ಕೆ ಈ ಟ್ರಬಲ್ ಮಾಡ್ತಾ ಶಕ್ತಿ ಅದು. ಸಫಾರಿ ಏನು ಸರ್ ಬೇಕು? ಕಾಡು ಪ್ರಾಣಿ, ಕಾಡು ಹೋಗ್ಬರೋ ಮನುಷ್ಯ ಅಂತ ಹೇಳ್ತೀರಿ. ಕಾಡು ಪ್ರಾಣಿ ನೋಡೋಕ್ಕೆ ಮನುಷ್ಯ ಹೋಗ್ಬೇಕಲ್ಲಿ.
ನೀವು ಸಫಾಯಿ ಮಾಡೋ ಬದಲು 1,000 ಎಕರೆ ಕಾಡನ್ನು ಮಾಡ್ಕೊಳ್ಳಿ, ಅಲ್ಲಿ ಸುತ್ತಲೂ ಜೆನ್ಸಲ್ ಮಾಡ್ಕೊಳ್ಳಿ, ತಕೊಂಡೋಗಿ ಇಂಥ ಮನುಷ್ಯನ ಮಾಡ್ತಕ್ಕಂಥ ಪ್ರಾಣಿಗಳನ್ನ ಅಟ್ಯಾಕ್ ಮಾಡ್ಕೊಂಡು ಅಲ್ಲಿ ಬಿಡಿ, ಅಲ್ಲಿ ತಗೊಂಡು ತೋರಿಸಿ ಜನಗಳಿಗೆ. ಮಾಡ್ಬೋದ ಸರ್? ಇದಕ್ಕಾಗಿ ಸಫಾಯಿ ಬೇಕು? ರೆಸಾರ್ಟ್ನ ಅವನು ಮಾಡ್ಕೊಂಡು ಅವ್ನು ಹಣ ಮಾಡ್ತಾ. ರೆಸಾರ್ಟ್ ಅವ್ನು ಯಾರು? ನಿಮ್ಮಂಥವರೆಲ್ಲ ರಾಜಕಾರಣಿಗಳು, ದೊಡ್ಡ ದೊಡ್ಡ ಮಂತ್ರಿಗಳು, ಅವ್ರದ್ದು ಎಲ್ಲ ನಮ್ಗೆ ಗೊತ್ತಿದೆ, ನಿಮ್ಗೆಲ್ಲಗಾಗಲೇ ಬಂದಿದೆ. ನಾವು ಮೈಸೂರಲ್ಲಿ ಚಳವಳಿ ಮಾಡಿ RC ಆಫೀಸಲ್ಲಿ ಗಲಾಟೆ ಮಾಡಿ ಈಗಾಗಲೇ ಶುರುವಾಗಿದೆ, ಗೊತ್ತಿದೆಯಲ್ಲ ಸರ್? ಅದಕ್ಕೆ ದಯವಿಟ್ಟು ಇನ್ನೂ ಅಷ್ಟೇ ಇಂಥಕ್ಕೆ ಅವಕಾಶ ಕೊಡಬೇಡಿ. ಮುಂದೆ ನಿಮಗೆ ಒಂದಾಯ್ತಾ ಸರ್? ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಅವಕಾಶ ಕೊಡಬೇಡಿ. ಪೂಜೆ ಮಾಡ್ಕೊಂಡು ಬರಲಿ, ಅವರೇನು ಅಲ್ಲಿ ಆಳ್ತಿರಲ್ಲ, ಹೋಗ್ತಾರೆ ಪೂಜೆ ಮಾಡ್ತಾರೆ ಬರ್ತಾರೆ, ಅದು ಭಕ್ತಿ ಸರ್. ನೀವು ಹಿಂದೂಗಳು, ಆಮೇಲೆ ನಿಮ್ಮ ಸೇಫ್ಟಿನ ನೀವೇ ನೋಡ್ಕೋಬೇಕಾಗುತ್ತೆ. ಅದಕ್ಕೂ ಬರ್ತೀವಿ ಸರ್. ಸಾಧ್ಯವಾದರೆ ನೀವು ಹೋಗ್ತಕ್ಕಂಥ ಜಾಗದಲ್ಲಿ ನಿಮ್ಮ ಸಂಬಂಧಪಟ್ಟಂಥ ಪಕ್ಕದ ಅಧಿಕಾರಿಗಳಿಗೆ, ವಾಚರೋ ಗಾರ್ಡೋ ಫಾರೆಸ್ಟ್ ವಿಷಯ ತಿಳಿಸ್ತಾರೆ, ಸಾಧ್ಯವಾದ ಜೊತೆ ಕಳಿಸ್ಕೊಡಿ, ಇಲ್ಲಾಂದ್ರೆ ಹೋಗಿ ಬರ್ತಾರೆ. ಒಂದಿನಕ್ಕಾಗ ನಾವು ಡೆಪ್ಯೂಟ್ ಮಾಡ್ತೀವಿ, ಬಂದು ಇದು ಅವ್ರು ಹೋಗಿ ಒಂದಿನ ಅಷ್ಟೇ ಸರ್, ದಿನ ಬರಲ್ಲ ಅಲ್ಲಿ. ಅವ್ರಿಗೂ ವ್ಯವಸಾಯ ಬಿಟ್ಟು ಕಾಡು ಯಾಕೆ ಕಾಡು ಆಯಿತು. ನಾನು ರೋಡ್ ಏನಪ್ಪ ಅರ್ಥ ಆಯ್ತಾ? ಸರ್ 200 250 ವಸೂಲಿ ಮಾಡಿ ಜೀಪಲ್ಲಿ ಕರ್ಕೊಂಬನ್ನಿ ಭಕ್ತಾದಿಗಳನ್ನ ರೋಡ್ ಮಾಡಿ. ಫಸ್ಟ್ ಅದು ಹೇಳಿ ಸರ್. ಸರ್ ಈಗ ಒಂದು ವರ್ಷದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಸರ್, ಪ್ರಾಣಿ ಬರ್ತಾ ಇದ್ದ ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ಒಂದು ವರ್ಷದಿಂದ ನೀವು ಅದರ ಪ್ರಯತ್ನ ಮಾಡಿಲ್ಲ ಸರ್. ನೀವು ಆವಾಗಲೇ ಅವ್ರು ಮಾಹಿತಿ ಕೊಟ್ಟಾಗಲೇ 1 ವರ್ಷ ಕೇಸ್ ಕೊಟ್ಟಾಗಲೇ ಮಾಡಿದ್ವಿ. ವೈಜ್ಞಾನಿಕವಾಗಿ ನಮ್ಗೆ ಏನು ನಷ್ಟ ಆಗ್ತದೆ ಆ ನಷ್ಟವನ್ನು ಭರ್ತಿ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಅದನ್ನು ನಿಮ್ಮಿಂದ ಆಗ್ತದ, ನಿಮ್ಮ ಮೇಲೆ ಮಾಡಿಕೊಡ್ತೀರಾ? ಮೇಲೆ ಬರೀಬೇಕು, ನಾವು ಮಾತ್ರ ನೀವು ಒಂದು ರಿಕ್ವೆಷನ್ ಕೊಡಿ. ಗೊತ್ತಾಗಿದೆ, ನಮ್ಗೆ ಸಾಕಾಗಿದೆ, ಕೊಟ್ಟಿದ್ದು ಸಾಕಾಗಿದೆ ಸರ್. ಕೊಟ್ಟು ಈಸ್ ಮಾಡಿ ಕೊಟ್ಟಿದ್ದೀರಿ ನೀವು. ಆಯ್ತು, ಬೇಕಾದ್ರೆ ಕೊಡ್ತೀವಿ ಸರ್, ಬಂದಾಗಲ್ಲ ಕೊಡ್ತಿರ್ತೀವಿ, ಅದಕ್ಕೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಇನ್ನೂ ಸಿಕ್ಕಿದ್ರೆ ನಾವ್ ಯಾಕೆ ಇಲ್ಲಿ ಕೂತ್ಕೊತಿದ್ವಿ? ನೀವು ಇಲ್ಲಿ ಗಂಟ ಬರ್ಬೇಕಾಗಿತ್ತ? ಮಾಡಿರ್ಬೋದು ಸರ್ ರೈತರು. ನಗರದ ನೋಡಿದೀವಿ, ಕೊಂಡೆಗಾಲ ನೋಡಿದೀವಿ, ಅಲ್ಲೂ ನೋಡಿದೀವಿ. ನಾವು ಬಂದಾಗಲ್ಲ ನಿಮ್ಗೆ ನೋಡ್ತಾನೆ ಇರ್ತೀವಿ. ಪೂಜೆ ಮಾಡ್ಕೊಂಡು ಬಂದು ಎಲ್ಲ ನೋಡಿದ್ದೆ. ಎಷ್ಟೊಂದು ಗಲಾಟೆ ಅದೊಂದು ಸ್ವಲ್ಪ ಅವಕಾಶ ಮಾಡಿಕೊಡ್ತೀವಿ. ನಮ್ಮ ಇಲಾಖೆಯಿಂದ ಮಾಡೋದು. ಈಗ ಸರ್ ಅಪ್ಪ ಅಣ್ಣಂದಿರ ಎಲ್ಲ ಇವ್ರ ನಂಬರ್ ತಗೊಳ್ಳಿಯಪ್ಪ, ಹೇಳ್ತಾರೆ ಈಗ DCF ನಂಬರ್ ತಗೊಳ್ಳಿ. ತಾತ್ಕಾಲಿಕ ರಕ್ಷಣೆ ಕೊಡಬೇಕು. ಇವ್ರು ಟಿಕೆಟ್ ವಸೂಲು ಮಾಡ್ತಾರೆ, ವಸೂಲು ಮಾಡ್ತಾರೆ, ರಾಜರು ಗಾರ್ಡ್ ರಕ್ಷಣೆ ಕೊಡಬೇಕು. ನೀವು ಟಿಕೆಟ್ ವಸೂಲು ಮಾಡಿದ್ರೆ ರಕ್ಷಣೆ ಕೊಡಬೇಕಲ್ಲ. ದನ ಡೈಲಿ ಒಂದು ಹಿಡಿತದೆ, ಏನು ಮಾಡೋದು? ಹಂಗಾದ್ರೆ ಸಾಯದ ಎಲ್ಲರೂ ನಡೆದೋದ್ರೆ ಆಟೋ ಟಾಕ ಅಲ್ಲೇ ತೀರೋಗ್ಬಿಟ್ಟಿದ್ರು. ಪ್ರತಿದಿನ ಜನ ಹೋಗ್ತಾರೆ. ಮನೆ ಎಷ್ಟು ದೂರ ಇದ್ದಾಗ ಮನೆಯಿಂದ ಬಿಟ್ಟು ಒಂದು ಸ್ವಲ್ಪ ಬಸ್ ಸ್ಟಾಪ್ ಅಷ್ಟು ದೂರ ಎಲ್ಲ ಜಮೀನು ಅನ್ಕೊಳ್ಳಿ. ಅಲ್ಲಿ ಬಂದು ಪ್ರಾಣಿ ಹಿಡ್ದದೆ ಅಂದರೆ ನನ್ನ ಹತ್ರ ಬರೋಕ್ಕೆ ಎಷ್ಟು ಗಂಟೆ ಬೇಕು? ಅಲ್ಲೇ ಎಲ್ಲ ಪ್ರತಿಯೊಂದಕ್ಕೂ ನಾನು ಕೆಳಗಡೆ ಹೋಗ್ಬೇಕು, ಪ್ರತಿಯೊಂದು ನಾನು ಹೇಳ್ಬೇಕಲ್ಲ ಸರ್. ನಾನು ಅದೇ ಹೋಗೋದಾರಿ ಬರೋದಾರಿ, ಪ್ರಾಣಿ ಮೇಲೆ ಓದಕ್ಕಾಯ್ತು. ಅಕಸ್ಮಾತ್ ನಾವೇನಾರು ಅಲ್ಲಿ ಹೋಗಿದ್ರೆ ನಾನು ಜಂಪ್ ಮಾಡಿದ್ರೆ ನಾವೇನು ಮಾಡೋದು ಸರ್? ಹೇಳಿ, ನೀವೇ ಹೇಳಿ ಸರ್. ಮನೆ ಪಕ್ಕ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಒಂದು ದುರ್ಘಟನೆ ನಡೆದಿದೆ, ಅದರ ಬಗ್ಗೆನೂ ಕೂಡ ನಾವು ಸೂಕ್ತ ಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು PCCF ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ. ಸೊ ಅದನ್ನು ಬಂದ್ ಮಾಡಿದ್ವಿ. ಮತ್ತು ಅದು ಕಂಟಿನ್ಯೂ ಆದರೆ ಇಲ್ಲಿ ಹೋಗುವಂಥ ಭಕ್ತಾದಿಗಳಿಗೆ ಯಾವ ರೀತಿ ರಕ್ಷಣೆ ಕೊಡಬೇಕು ಅನ್ನೋದ್ರ ಬಗ್ಗೆನೂ ನಾವು ಮಾತಾಡಿದ್ವಿ. ಈಗ ನಮ್ಮ ಅಧ್ಯಕ್ಷರು ಅಲ್ಲಿ ಒಂದು ರೋಡ್ ಇದೆ, ಅದನ್ನು ರೋಡನ್ನ ಸ್ವಲ್ಪ ನಿಮ್ಮ ಇಲಾಖೆಯಿಂದ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಅದನ್ನು ಸ್ವಲ್ಪ ಗೌರ್ಮೆಂಟಿಂದ ಹಣನೂ ಬಂದಿದೆ, ಕಾಂಪ ಅಂತ ಒಂದು ಸ್ಕೀಮಲ್ಲಿ ಅದನ್ನು ಮಾಡ್ತೀವಿ. ಅದನ್ನು ಈಗ ಸೇರಿಸ್ಕೊಡ್ತೀವಿ. ತುರ್ತಾಗಿ ಏನಾಗಬೇಕು ಅದನ್ನು ರೋಡನ್ನ ಮಾಡ್ತೀವಿ. ಮತ್ತು ಎಲೆಕ್ಟ್ರಿಸಿಟಿ ಇಂಡಿಗನ್ನ ಕೇಳಿದ್ದಾರೆ, ಅದು ನಮ್ಮ ಸೈಡಿಂದ ಅರಣ್ಯ ಇಲಾಖೆಯಿಂದ ಅದು ನಾವು ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಹೋಗಿದೆ, ಅಲ್ಲಿಂದ ಅಪ್ರೂವಲ್ ಆಗಿ ಬಂದಮೇಲೆ ಅದನ್ನು ಕೂಡ ಮಾಡ್ತಾರೆ ಎಲೆಕ್ಟ್ರಿಸಿಟಿದು. ಮತ್ತು ಕೆಲವು ಈ ಕಾಡು ಪ್ರಾಣಿಗಳು ಮನೆ ಹತ್ರ ಬರ್ತಾಯಿದೆ, ಮತ್ತು ಬೆಳೆಗಳಿಗೆ ಹಾನಿ ಮಾಡ್ತಾಯಿದೆ, ಮನುಷ್ಯರಿಗೆ ತೊಂದರೆ ಮಾಡ್ತಾಯಿದೆ ಅಂತ ಹೇಳ್ತಾರೆ. ಆ ಥರ ತೊಂದರೆ ಕೊಡೋವಂಥ ಅನಿಮಲ್ ಯಾವುದು ಪ್ರಾಣಿಗಳಿದೆ ಅದನ್ನು ನಾವು ಹಿಡೀಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಹಿಡಿದು ಬೇರೆ ಎಲ್ಲಿಗೆ ಸಾಗಿಸ್ಬೇಕು ಅದನ್ನು ಸಾಗಾಟ ಮಾಡ್ತೀವಿ. ಮನುಷ್ಯರಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಥರ ನಾವು ಕ್ರಮ ವಹಿಸ್ತೀವಿ. ಬೇರೆ ಇನ್ನೇನಾದ್ರು ಸಿಬ್ಬಂದಿಯಿಂದ ಏನಾದ್ರು ತೊಂದರೆ ಆದರೆ ಅದನ್ನು ನಮ್ಮ ಗಮನಕ್ಕೆ ತನ್ನಿ, ಅವರಿಗೂ ಕೂಡ ನಾವು ಬುದ್ಧಿವಾದ ಹೇಳಿ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ನಾವು ಅವರಿಗೆ ಹೇಳ್ತೀವಿ. ಬೇರೆ ಏನೇ ಸಮಸ್ಯೆ ಇದ್ದರೆ ನೇರವಾಗಿ ಬಂದು ನೀವು ಮಾತಾಡೋಕ್ಕೆ ಸುಮ್ಮನೆ ಒಂದು 5 ನಿಮಿಷ ಒಳಗಡೆ
ಹೋಗಿ ಟಿಕೆಟ್ ತಗೋತೀರಾ? ಹೌದು. ಟಿಕೆಟ್ ತಗೋತೀರಾ? ಯಾವ ಗ್ರೌಂಡ್ ಮೇಲೆ ತಗೋತೀರಾ? ಭಕ್ತರ ಮೇಲೆ ನೀವು ಯಾವ ಗ್ರೌಂಡ್ ಏನು ಅದೇ ಹೋಗಿದ್ರೆ ಬೇಸರ ಜಾಸ್ತಿ ಆಗುತ್ತೆ. ನಮ್ಮ ಮಕ್ಕಳು